ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ SSC GD ಪರೀಕ್ಷೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮೇ 1ನೇ ತಾರೀಕಿನಂದು ನಡೆದಂತಹ ಒಂದು ಎಲ್ಲ ಶಿಫ್ಟ್ಗಳ ಒಂದು ಅನಾಲಿಸಿಸನ್ನು ಇವತ್ತು ನಾನು ಮಾಡಿಕೊಡ್ತೇನೆ. ನಿಮಗೆ ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಈ ಒಂದು ಅನಾಲಿಸಿಸ್ ನಿಮಗೆ ಯೂಸ್ ಆಗ್ತದೆ. ಇನ್ನೂ ಕೂಡ ಮೇ 30ರ ತನಕ ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಇದ್ದಾವೆ ಅಥವಾ ಪರೀಕ್ಷೆ ಇದೆ. ಅದಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಆಗೋ ರೀತಿಯಲ್ಲಿ ನಾನು ತರಗತಿಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಓಕೆನಾ. ಮತ್ತು ಇಂದು ನಡೆದಂಥ ಒಂದು ಪರೀಕ್ಷೆ ವಿಶ್ಲೇಷಣೆ ಕೂಡ ಮುಂದಿನ ತರಗತಿಯಲ್ಲಿ ಮಾಡ್ಕೊಳ್ತಾ ಹೋಗ್ತೇನೆ. ಅದನ್ನು ಕೂಡ ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಒಂದು ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಎಲ್ಲರೂ ಕೂಡ ಆನ್ಸರ್ ಮಾಡಿ. ಭಾರತದ ಯಾವ ರಾಜ್ಯವು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಆನ್ಸರ್ ಮಾಡಿ. ಆಪ್ಷನ್ಸನ್ನು ನೋಡಿ. ಇಲ್ಲಿ ಉತ್ತರಾಖಂಡ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಹರಿಯಾಣ ಅಂತ ಕೊಟ್ಟಿದ್ದಾರೆ. ವೆಸ್ಟ್ ಬೆಂಗಾಲ್ ಕೂಡ ಏನು ಮಾಡುತ್ತಪ್ಪ ಅಂತ ಅಂದರೆ ಇದು ಈ ಒಂದು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಉತ್ತರ ಪ್ರದೇಶ ಕೂಡ ಹಂಚಿಕೊಳ್ಳುತ್ತೆ, ಉತ್ತರಾಖಂಡ ಕೂಡ ಹಂಚಿಕೊಳ್ಳುತ್ತೆ. ಆದರೆ ಯಾವುದಪ್ಪ ಅಂತಂದರೆ ಹರಿಯಾಣ ಹಂಚಿಕೊಳ್ಳೋದಿಲ್ಲ. ಯಾಕಂದರೆ ಇದು ವೆಸ್ಟಲ್ಲಿದೆ, ಅದಕ್ಕಾಗಿ ಹರಿಯಾಣ ಹಂಚಿಕೊಳ್ಳೋದಿಲ್ಲ. ಇಲ್ಲಿ ಆಪ್ಷನ್ ಡಿ ಸರ್ ಇದು ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಗಾಯತ್ರಿ ಮಂತ್ರವನ್ನು ಯಾವ ವೇದದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಪ್ರಶ್ನೆ ನೋಡಿ. ಗಾಯತ್ರಿ ಮಂತ್ರ ಯಾವ ವೇದದಿಂದ ಬಂದಿದೆ ಅಂತ, ಇದು ಋಗ್ವೇದದಿಂದ ತೆಗೆದುಕೊಳ್ಳಲಾಗಿದೆ. ಆಪ್ಷನಲ್ಲಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಋಗ್ವೇದ ಇಲ್ಲಿ ಸರಿದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅಂತ ಪ್ರಶ್ನೆ ಕೇಳಿದರೆ 1935, 47, 49, 50 ಅಂತ ಕೊಟ್ಟಿದ್ದಾರೆ. ರಿಸರ್ವ್ ಬ್ಯಾಂಕ್ ಯಾವಾಗಪ್ಪ ಸ್ಥಾಪನೆ ಆಯಿತು ಅಂತ ಕೇಳಿದರೆ ಆಪ್ಷನ್ ಇಲ್ಲಿ ಎ 1935ರಲ್ಲಿ ಇದು ಏನಪ್ಪ ಆಯಿತು ಅಂದರೆ ಸ್ಥಾಪನೆ ಆಯಿತು. ಅದೇ ನ್ಯಾಷನಲೈಸೇಷನ್ ಅಂದರೆ ರಾಷ್ಟ್ರೀಕರಣ ಯಾವಾಗಾಗಿದ್ದು ಅಂದರೆ ಕೇಳಿದರೆ 1949ರಲ್ಲಿ ಇದು ರಾಷ್ಟ್ರೀಕರಣ ಆಗುತ್ತೆ. ಆದರೆ ಸ್ಥಾಪನೆ 1935ರಲ್ಲಿ ಆಗುತ್ತೆ. ಓಕೆನಾ. ಮುಂದಿನ ಪ್ರಶ್ನೆ, ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ಯಾವ ಪ್ರಕ್ರಿಯೆಯನ್ನು ಬಳಸುತ್ತವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಈಸಿ ಪ್ರಶ್ನೆ. ಫೋಟೋಸಿಂಥಸಿಸನ್ನು ಬಳಸ್ತಾರೆ, ದ್ವಿತೀಯ ಸಂಶ್ಲೇಷಣೆ ಅಂತ ಕರೀತಾರೆ. ಯಾವುದಪ್ಪ ಅಂತಾರೆ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ಬೋದು. ನಾಸಿಕ್ ನಗರವು ಯಾವ ನದಿಯ ದಂಡೆಯ ಮೇಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನರ್ಮದಾ, ತಾಪಿ, ಗೋದಾವರಿ ಮತ್ತು ಕೃಷ್ಣ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾಸಿಕ್ ಎಂಬತಕ್ಕಂಥ ನಗರವು ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತ ಕೇಳಿದರೆ ಇಲ್ಲಿ ಗೋದಾವರಿ ನದಿಯ ಒಂದು ದಂಡೆಯ ಮೇಲೆ ಇರ್ತಕ್ಕಂಥದ್ದು. ಇದು ಎಲ್ಲಿದೆ ಅಂತ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ನಾಸಿಕ್ ಮತ್ತು ನಾಗ್ಪುರ್ ಎಲ್ಲವೂ ಕೂಡ ಮಹಾರಾಷ್ಟ್ರದಲ್ಲಿ ಕಂಡುಬರ್ತವೆ. ಗೋದಾವರಿ ನದಿಯ ಮೇಲೆ ದಂಡೆ ಮೇಲೆ ನಾಸಿಕ್ ನಗರ ಕಂಡುಬರುತ್ತೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಪರಮಾಣುವಿನ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಯಾವ ಕಣಗಳು ಕಂಡುಬರುತ್ತವೆ ಅಂತ ಇಲ್ಲಿ ಕೇಳಿದರೆ ಪರಮಾಣುವಿನ ಕೇಂದ್ರದಲ್ಲಿ ಯಾವ ಒಂದು ಕಣಗಳು ಕಂಡುಬರುತ್ತೆ ಅಂತ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್, ಕೇವಲ ಪ್ರೋಟಾನ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಎಲ್ಲಪ್ಪ ಕಂಡುಬರುತ್ತೆ ಅಂತ ಅಂದರೆ ಪರಮಾಣುವಿನ ಕೇಂದ್ರದಲ್ಲಿ ಕಂಡುಬರುತ್ತೆ. ಅದೇ ಹೊರಗಡೆಯಲ್ಲಿ ಏನಪ್ಪ ಕಂಡುಬರುತ್ತೆ ಅಂತ ಅಂದರೆ ಎಲೆಕ್ಟ್ರಾನ್ಸ್ಗಳು ಕಂಡುಬರ್ತವೆ. ಅದು ನಿಮಗೆ ಗೊತ್ತಿರಬೇಕು. ಆ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಮೊದಲ ಮಹಾಪ್ರಧಾನಿ ಅಥವಾ ಸೆಕ್ರೆಟರಿ ಜನರಲ್ ಯಾರು ಅಂತ ಕೇಳಿದರೆ ವಿಶ್ವಸಂಸ್ಥೆಯ ಮೊದಲ ಸೆಕ್ರೆಟರಿ ಜನರಲ್ ಯಾರು ಅಂತ ಟ್ರೈಗ್ವೇಲಿ, ಕೋಫಿ ಅನ್ನಾರ್, ಬಾನ್ ಕಿ ಮೂನ್, ಯು ಥಾಂಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಟ್ರೈಗ್ವೈಲಿ ಅಂತ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಇವರು ಮಹಾಪ್ರಧಾನಿ ಅಥವಾ ಸೆಕ್ರೆಟರಿ ಜನರಲ್, ಮೊದಲ ಸೆಕ್ರೆಟರಿ ಜನರಲ್ ಆಗಿರ್ತಾರೆ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ದುಲೀಪ್ ಟ್ರೋಫಿ ಏನಿದೆ ಇದು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ. ದುಲೀಪ್ ಟ್ರೋಫಿ ಆಗಿರ್ಬೋದು ಮತ್ತು ಇಲ್ಲಿ ಬೇರೆ ಬೇರೆ ಟ್ರೋಫಿಗಳು ಏನಪ್ಪ ಅಂತ ಅಂದರೆ ಕೇಳ್ತಾರೆ. ಅದಕ್ಕಾಗಿ ದುಲೀಪ್ ಟ್ರೋಫಿ ಏನಿದೆ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಫುಟ್ಬಾಲ್ ಇದೆ, ಹಾಕಿ ಇದೆ, ಕ್ರಿಕೆಟ್ ಮತ್ತು ಟೆನ್ನಿಸ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದು ಯಾವುದಪ್ಪ ಒಂದು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಇದು ಕ್ರಿಕೆಟ್ಗೆ ಸಂಬಂಧ ಹೊಂದಿರತಕ್ಕಂಥದ್ದು. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ, ಕ್ರಿಕೆಟ್ ಅಂತ. ನೆಕ್ಸ್ಟು ರಣಜಿ ಟ್ರೋಫಿ ಅಂತಲೂ ಕೂಡ ಕೇಳ್ತಾರೆ. ರಣಜಿ ಟ್ರೋಫಿ ಕೂಡ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಅಂದರೆ ಇದು ಕೂಡ ಕ್ರಿಕೆಟ್ಗೆ ಸಂಬಂಧ ಹೊಂದಿರ್ತದೆ ಅಂತ. ಓಕೆನಾ, ಅರ್ಥ ಆಯ್ತಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಕರೆದಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಸ್ವಲ್ಪ ಇಲ್ಲಿ ಕ್ವಶನ್ ಏನಾಗಿದೆ ಅಂತ ಅಂದರೆ ಕಾಣ್ತಿಲ್ಲ, ಆದರೆ ಆಪ್ಷನ್ ಮಾತ್ರ ಕಾಣ್ತಿಲ್ಲ. ಆದರೆ ಗೊತ್ತಿರಬೇಕಿದು. ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಯಾವ ಒಂದು ಆರ್ಟಿಕಲ್ಗೆ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂತ ಅಂದರೆ 32ನೇ ವಿಧಿ. ಓಕೆನಾ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿರ್ತದೆ. 32ನೇ ವಿಧಿಗೆ ಈ ರೀತಿಯಾಗಿ ಹೇಳ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಅಯೋಡಿನ್ ಕೊರತೆಯಿಂದ ಮನುಷ್ಯನಿಗೆ ಯಾವ ರೋಗ ಕಂಡುಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ಕಂಡುಬರುತ್ತೆ. ಓಕೆನಾ. ಗಳಗಂಡ ರೋಗ ವೆರಿ ಇಂಪಾರ್ಟೆಂಟು. ಅದೇ ವಿಟಮಿನ್ ಡಿ ಕೊರತೆಯಿಂದ ಯಾವುದು ಬರುತ್ತೆ ಅಂತ ಅಂದರೆ ರಿಕೆಟ್ಸ್ ಬರುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಯಾವುದು ಬರುತ್ತೆ ಅಂತ ಅಂದರೆ ಸ್ಕರ್ವಿ ಬರುತ್ತೆ. ವಿಟಮಿನ್ ಬಿ ಕೊರತೆಯಿಂದ ಯಾವುದು ಬರುತ್ತೆ ಅಂತ ಅಂದರೆ ಬೆರಿ ಬರುತ್ತೆ. ವಿಟಮಿನ್ ಎ ಕೊರತೆಯಿಂದ ಯಾವುದು ಬರುತ್ತೆ ಅಂತ ಅಂದರೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ರಕ್ತಹೀನತೆ ಯಾವ ಕೊರತೆಯಿಂದ ಬರುತ್ತೆ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ.
ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋದಾದರೆ ಕಳಿಂಗ ಯುದ್ಧವು ಯಾವ ವರ್ಷದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಕಳಿಂಗ ಯುದ್ಧ ಏನಿದೆ ಅದು ಯಾವ ವರ್ಷದಲ್ಲಿ ನಡೀತು ಅಂತ ಯಾವಾಗಪ್ಪ ನಡೀತು ಅಂತ ನೋಡೋದಾದರೆ ಕ್ರಿಸ್ತಪೂರ್ವ 261, 326, 232 ಮತ್ತು ಕ್ರಿಸ್ತಶಕ 78 ಅಂತ ಕೊಟ್ಟಿದ್ದಾರೆ. ಕಳಿಂಗ ಯುದ್ಧ ಏನಿದೆ ಇದು ಕ್ರಿಸ್ತಪೂರ್ವ 261 ಇಸ್ವಿಯಲ್ಲಿ ನಡೆಯುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಯುದ್ಧವನ್ನು ನೋಡಿದಂಥ ಅಶೋಕ ಏನು ಮಾಡ್ತಾನಪ್ಪ ಅಂತಾರೆ, ಏನು ಯುದ್ಧ ಮಾಡೋದನ್ನೇ ಬಿಟ್ಬಿಡ್ತಾನೆ. ಅದು ಕೂಡ ಗೊತ್ತಿರಬೇಕು. ಕಳಿಂಗ ಯುದ್ಧ ಯಾವಾಗ ನಡೀತು ಅಂತ ಅಂದರೆ ಕ್ರಿಸ್ತಪೂರ್ವ 261 ಇಸ್ವಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಜಗತ್ತಿನ ಅತಿ ಆಳವಾದ ಸಾಗರ ಯಾವುದು ಅಂತ ಕೇಳಿದರೆ ಈಸಿ ಪ್ರಶ್ನೆ. ಇಂಥವು ಕೇಳ್ತಾರೆ ನಿಮ್ಮ ಒಂದು SSC GDಯಲ್ಲಿ. ಯಾವುದಪ್ಪ ಅಂತ ಅಂದರೆ ಪೆಸಿಫಿಕ್ ಸಾಗರ ಅಥವಾ ಶಾಂತ ಮಹಾಸಾಗರ ಅಂತ ಕರೀತಾರೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದ ಏನಿದೆ ಅದು ಯಾವ ವರ್ಷದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 1930, 1931, 1932, 1935 ಅಂತ ಕೊಟ್ಟಿದ್ದಾರೆ. ನೋಡಿ, ಗಾಂಧಿ ಇರ್ವಿನ್ ಒಪ್ಪಂದ ಏನಿದೆ ಇದು 1931ರಲ್ಲಿ ನಡೆಯುತ್ತೆ. ಓಕೆನಾ. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ ಕರೀತಾರೆ, ಪೂನಾ ಪ್ಯಾಕ್ಟ್ ಅಂತಲೂ ಕೂಡ ಕರೀತಾರೆ. ಮತ್ತು ಇದು ತುಂಬ ಇಂಪಾರ್ಟೆಂಟ್ ಕೂಡ ಹೌದು. ಯಾಕೆ ಅಂದರೆ ಪ್ರಶ್ನೆಗಳು ಡೈರೆಕ್ಟಾಗಿ ಕೇಳ್ತಾರೆ ಇಂಥವೆಲ್ಲ, ಅದಕ್ಕಾಗಿ ನೆನ್ಪಿಡಬೇಕು. ನೆಕ್ಸ್ಟು 1930ರಲ್ಲಿ ಏನಪ್ಪ ನಡೀತು ಅಂತ ಅಂದರೆ ಸಾಲ್ಟ್ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. 1930, 31 ಮತ್ತು 32 3 ವರ್ಷ ಇಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ನಲ್ಲಿ ನಡೆಯುತ್ತೆ. ದುಂಡು ಮೇಜಿನ ಸಮ್ಮೇಳನಗಳು 3 ಸಮ್ಮೇಳನಗಳು. ಈ ಒಂದು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ 3 ಸಮ್ಮೇಳನಗಳಲ್ಲಿ ಭಾಗವಹಿಸಿದ ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ಕೇಳ್ತಾರೆ. ಆಪ್ಷನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಆಪ್ಷನ್ ಇರುತ್ತೆ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟು 1935ರಲ್ಲಿ ಏನಪ್ಪ ಸ್ಥಾಪನೆ ಆಗುತ್ತೆ ಅಂತ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕು ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾನದಂಡ ಯಾವುದು ಅಂತ ಕೇಳಿದರೆ ವೋಲ್ಟ್, ಓಮ್, ಆ್ಯಂಪಿಯರ್ ಮತ್ತು ವ್ಯಾಟ್ ಅಂತ ಕೊಟ್ಟಿದ್ದಾರೆ. ವೋಲ್ಟ್, ಓಮ್, ಆ್ಯಂಪಿಯರ್ ಮತ್ತು ವ್ಯಾಟ್. ವ್ಯಾಟ್ ಎಂಬತಕ್ಕಂಥದ್ದು ಪವರನ್ನು ಅಳೆಯುತ್ತೆ. ವೋಲ್ಟ್ ಎಂಬತಕ್ಕಂಥದ್ದು ಇದು ಎಷ್ಟು ವೋಲ್ಟ್ ಇದೆ, ವೋಲ್ಟೇಜನ್ನು ಕಂಡುಹಿಡಿಯುತ್ತಂಥದ್ದು ವೋಲ್ಟ್ ಅಂತ. ನೆಕ್ಸ್ಟು ಓಮ್ ಅಂತ ರೆಸಿಸ್ಟೆನ್ಸನ್ನು ಅಳೆಯುವ ಮಾಪನ ಅಂತ ಕರೀತಾರೆ. ಆ್ಯಂಪಿಯರ್ ಎಂಬತಕ್ಕಂಥದ್ದು ವಿದ್ಯುತ್ ಪ್ರವಾಹ ಅಥವಾ ಕರೆಂಟನ್ನು ಅಳಿತಕ್ಕಂಥದ್ದು ಆ್ಯಂಪಿಯರಿಂದ ನಾವು ಅಳಿತೇವೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ನೋಡಿ, ಸರೋಜಿನಿ ನಾಯ್ಡು, ಆ್ಯನಿ ಬೆಸೆಂಟ್, ನೆಲ್ಲಿ ಸೆನ್ಗುಪ್ತಾ, ಇಂದಿರಾ ಗಾಂಧಿ ಅಂತ ಕೊಟ್ಟಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಆಪ್ಷನ್ ಇಲ್ಲಿ ಬಿ ಆ್ಯನಿ ಬೆಸೆಂಟ್. ಅದೇ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಭಾರತೀಯ ಮಹಿಳಾ ಅಧ್ಯಕ್ಷರು ಯಾರು, ಮೊದಲ ಭಾರತೀಯ ಅಧ್ಯಕ್ಷರು ಅಂತ ಕೇಳಿದರೆ ಸರೋಜಿನಿ ನಾಯ್ಡು ಅಂತ. ಓಕೆನಾ. ಈಗ ಇಲ್ಲಿ ಆ್ಯನಿ ಬೆಸೆಂಟ್ ಅವರಾಗಿರ್ತಾರೆ, ನೆನ್ಪಿಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತ ಮತ್ತು ಚೀನಾವನ್ನು ಬೇರ್ಪಡಿಸುವ ರೇಖೆಯ ಹೆಸರು ಏನು ಅಂತ ಕೇಳಿದರೆ ತುಂಬ ಈಸಿ. ಇಲ್ಲಿ ರ್ಯಾಡ್ಕ್ಲಿಫ್, ಡ್ಯೂರಾಂಡ್, ಮ್ಯಾಕ್ಮೋಹನ್ ಮತ್ತು 10 ಡಿಗ್ರಿ ಚಾನಲ್ ಅಂತ ಕೊಟ್ಟಿದ್ದಾರೆ. ಅಂಡಮಾನ್ ಮತ್ತು ನಿಕೋಬಾರ್ ಎರಡು ಇವಿದ್ದಾವೆ, ದ್ವೀಪಗಳಿದ್ದಾವೆ. ಅದನ್ನು 10 ಡಿಗ್ರಿ ಚಾನಲ್ ಏನಿದೆ ಅದು ಬೇರೆ ಮಾಡುತ್ತೆ. ಮ್ಯಾಕ್ಮೋಹನ್ ರೇಖೆ ಏನಿದೆ ಅದು ಭಾರತ ಮತ್ತು ಚೀನಾವನ್ನು ಬೇರ್ಪಡೆ ಮಾಡುತ್ತೆ. ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ಡ್ಯೂರಾಂಡ್ ರೇಖೆ ಅಂತಕ್ಕಂಥದ್ದು ಇದು ಭಾರತ ಮತ್ತು ಅಫ್ಘಾನಿಸ್ತಾನನ ಏನು ಮಾಡುತ್ತಪ್ಪ ಅಂತಂದರೆ ಬೇರೆ ಮಾಡುತ್ತೆ. ಅದೇ ರ್ಯಾಡ್ಕ್ಲಿಫ್ ರೇಖೆ ಏನಿದೆ ಭಾರತ ಮತ್ತು ಪಾಕಿಸ್ತಾನ. ಓಕೆನಾ. ಇಷ್ಟು ಕೂಡ ಇಂಪಾರ್ಟೆಂಟು, 4 ಕೂಡ, ಅದಕ್ಕಾಗಿ ನೆನ್ಪಿಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೈಗ್ರೋಮೀಟರ್ ಎಂಬತಕ್ಕಂಥ ಒಂದು ಉಪಕರಣವನ್ನು ಯಾವುದನ್ನು ಅಳೆಯಲು ಬಳಸಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಹೈಗ್ರೋಮೀಟರ್ ಎಂಬತಕ್ಕಂಥದ್ದನ್ನು ಯಾವುದನ್ನು ಅಳೆಯಲು ಉಪಯೋಗಿಸ್ತಾರೆ ಅಂತ. ಇದನ್ನು ಗಾಳಿಯ ತೇವಾಂಶವನ್ನು ಅಳೆಯೋದಕ್ಕೆ ಏನಪ್ಪ ಮಾಡ್ತಾರೆ ಅಂತ ಅಂದರೆ ಇದನ್ನು ಬಳಸ್ತಾರೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ಮೊಘಲ್ ದೊರೆಯನ್ನು ಜಿಂದಾ ಪೀರ್ ಎಂದು ಕರೆಯಲಾಗುತ್ತಿತ್ತು ಅಂತ. ಜಿಂದಾ ಪೀರ್ ಅಂತ ಯಾರನ್ನು ಕರೀತಾ ಇದ್ರು ಅಂತ ಕೇಳಿದರೆ ತುಂಬ ಸಲ ಪ್ರಶ್ನೆ ಬಂದಿದೆ. ತುಂಬ ಸಲ PCಯಲ್ಲೂ ಕೂಡ ಪ್ರಶ್ನೆ ಬಂದಿದೆ ಮತ್ತು GDಯಲ್ಲೂ ಕೂಡ ಪ್ರಶ್ನೆ ಬಂದಿದೆ. ಇಲ್ಲಿ ಔರಂಗಜೇಬನನ್ನು ಇಲ್ಲಿ ಜಿಂದಾ ಪೀರ್ ಅಂತ ಇಲ್ಲಿ ಕರೆಯಲಾಗ್ತಾ ಇತ್ತು. ಆಪ್ಷನ್ ಇಲ್ಲಿ ಏನಪ್ಪ ಅಂತ ಅಂದರೆ ಡಿ, ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಸಂಸತ್ತಿನ ಕೆಳಮನೆ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸಂಸತ್ತಿನ ಕೆಳಮನೆ ಇಲ್ಲಿ ಲೋಕಸಭೆಯನ್ನು ಕರೀತಾರೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಕೊನೆಯ ಪ್ರಶ್ನೆ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಅಸ್ಸಾಂ, ಮಧ್ಯಪ್ರದೇಶ, ಉತ್ತರಾಖಂಡ ಮತ್ತು ರಾಜಸ್ಥಾನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಿಮಗೆ ಏನಾದರೂ ಉತ್ತರ ಬೇಕಿತ್ತು ಅಂತಾರೆ ಕೊನೆಯಲ್ಲಿ ನಾನು ಉತ್ತರಗಳನ್ನು ಕೂಡ ಕೊಟ್ಟಿರ್ತೇನೆ, ನೀವು ನೋಡ್ಕೋಬೋದು. ನೆಕ್ಸ್ಟು ಇಲ್ಲಿ ಈ ಒಂದು PDFಗಳು ನಿಮಗೆ ಬೇಕು ಅಂತ ಅಂದರೆ ಈ ಒಂದು ಉದ್ಯೋಗ ಜೀವನ್ 12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ನಾನು ತೋರಿಸ್ತೇನೆ ಇಮೇಲ್ ಐಡಿಯನ್ನು, ಒಂದ್ಸಲಿ ನೋಡ್ಕೊಳ್ಳಿ. ಓಕೆನಾ. ಇಮೇಲ್ ID ಯಾವುದಪ್ಪ ಅಂತಂದರೆ ಉದ್ಯೋಗ ಜೀವನ್ 12@gmail.com ಇಲ್ಲಿದೆ ನೋಡಿ.
PDF ಬೇಕಾದಲ್ಲಿ ಸಂಪರ್ಕಿಸಿ ಅಂತ ಕೊಟ್ಟಿದ್ದೇನೆ. ಇಲ್ಲಿ ನೀವು ಸಂಪರ್ಕವನ್ನು ಮಾಡಿ ನಿಮಗೆ PDF ಸಿಗ್ತದೆ. ಓಕೆನಾ? ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.